9738242371 ಮಾದೇವ್ ಅಂತ ನನ್ನ ಹೆಸರು. ಸೊ ಪ್ರೇಕ್ಷಕರೇ, ನೀವೇನಾರ ಮನೇಲಿ ಏನಾರು ಸಾವಿನ ಶೋಕಾಚರಣೆ ಮಾಡಿಸ್ಬೇಕು ಅಥವಾ ಅವರ ಈ ಕಥೆಗಳನ್ನ ಆಡಿಸ್ಬೇಕು ಅಂತ ಇದ್ದರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವ್ರ ನಂಬರ್ ನಾನು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ. ಸರ್, ಈಗ ಒಂದು ಪದ ಜೋಡಣೆ ಮಾಡೋಣ. ಸೊ ಯಾವ ಥರ ಅಂದರೆ ನಾನು ಒಂದು ಒಳ್ಳೆ ಹೇಳ್ತೀನಿ, ಸೊ ಉದಾಹರಣೆಗೆ ಕಂಸಾಳೆ ಅಂತೀನಿ. ಸೊ ಅದ್ರ ಮೇಲೆ ನೀವು ಪದ ಕಟ್ತೀರಾ? ಮಾಡೋಣ ಸರ್. ಈಗ ನಾನು ಫಸ್ಟು ಮಲ್ಲಿಗೆಯಿಂದ ಸ್ಟಾರ್ಟ್ ಮಾಡೋಣ. ಚೆಲ್ಲಿದರು ಮಲ್ಲಿಗೆಯ ಮಾದೇವನ ಪಾದದ ಮೇಲೆ, ಚೆಲ್ಲಿದರು ಮಲ್ಲಿಗೆಯ ಮಾದೇವನ ಪಾದದ ಮೇಲೆ. ಓಹೋ ಅಂದಾದ ಚಂದಾದ ಮೈಗಾರ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ. ಓ ಅಂದುಳ್ಳ ಚೆಂದುಳ್ಳ ಚೆಲುವ ಮಾದಪ್ಪನಿಗೆ ಮಾದೇವ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ. ಮಾದೇವ ಬರುವಾಗ ನಿಮಗೆ ಮಾಳದಲ್ಲಿ ಗರುಗೆ ಚಿಗುರ್ಯಾವೋ ಮಾದೇವ ಚೆಲ್ಲಿದರು ಮಲ್ಲಿಗೆಯ. ಮಾಳದಲ್ಲಿ ಗರುಗೆ ಚಿಗುರ್ಯಾವೋ ಮಾದೇವ ಚೆಲ್ಲಿದರು ಮಲ್ಲಿಗೆಯ. ಕಂಸಾಳೆ ಬಗ್ಗೆ ಏನು ಹೇಳ್ತೀರಾ? ಒಂದು ಸಾಂಗ್ ಕಂಸಾಳೆದೊಂದು ಸರ್, ನಮ್ಮ ಜಾನಪದ ನುಡಿಲಿ ಕಂಸಾಳೆ ಮಾದೇವ ಬಂದೋಗಿ ನಮ್ಮ ಮನೆಗೆ, ಕಂಸಾಳೆ ಮಾದೇವ ಬಂದೋಗಿ ನಮ್ಮ ಮನೆಗೆ, ಕಾದು ನೀರಾವೇ ಮೀದು ಹೋಗಿ ಬಾಳೆ ಬಾಗಿದವು. ಸ್ವಾಮಿ ಕಾದು ನೀರಾವೇ ಮೀದು ಹೋಗಿ ಬಾಳೆ ಬಾಗಿದವು. ತಿಂಗಳು ಮುಳುಗಿದವು, ತಿಂಗಳು ಮುಳುಗಿದವು. ನಮ್ಮ ಸ್ವಾಮಿ ಮಾದೇವನ ಪೂಜೆಗೆಂದು ಬಾಳೆ ಬಾಗಿದವು. ನಮ್ಮ ಮುದ್ದು ಮಾದೇವನ ಬಾಗಿಲ ಮುಂದೆ ಬಾಳೆ ಬಾಗಿದವು. ಹುಲಿವಾಹನ ಸ್ವಾಮಿ ಗಂಡುಲಿ ವಾಹನ ಏರವರೇ, ನನ್ನ ಕೆಂಡಗಳ ದಯ ಮಾಡವರೇ. ಮಾದೇವ ಸ್ವಾಮಿ ಚಿಕ್ಕ ಚಿಕ್ಕ ಮನು ಚಿನ್ನದ ಬಟ್ಟಳು ಕೈಯೊಳಗೆ, ಗುರುಗೋರಣ್ಯದ ಭಿಕ್ಷಕ್ಕೆ ನಮ್ಮ ಮಾದೇವ ಬಂದ. ಸ್ವಾಮಿ ಗಂಡೋಲಿ ವಾಹನ ಏರವರೇ, ನನ್ನ ಕೆಂಡಗಳನ್ನ ದಯ ಮಾಡವರೇ. ಓರಣ್ಯ ನೀಡಮ್ಮ ಮಾದೇವ ಲಿಂಗನಿಗೆ, ಬರುಗ ಬರುವ ರಭಸಕ್ಕೆ ಆ ಬರುಗೋರು ಬೆಟ್ಟವೇ ನಡಗಿದವೋ. ನಮ್ಮ ಮಾದಪ್ಪನ ಚಿನ್ನದ ತೇರಿಗೆ ಏನು ಹೇಳ್ತೀರಾ? ಚಿನ್ನದ ತೇರಿಗೆ ಸರ್, ಸ್ವಾಮಿ ಮಾದಪ್ಪ. ಹೌದು. ಚಿನ್ನದ ತೇರಿನ ಬಗ್ಗೆ ಹೇಳೋದಾದ್ರೆ, ಮಾದಪ್ಪ 77 ಮಲೆ ಕೈಲಾಸದಲ್ಲಿ ಚಿನ್ನದ ತೇರ ಮೇಲೆ ಪ್ರತಿನಿತ್ಯ ನಲಿದು ನಾಟ್ಯ ಆಡಿಕೊಂಡು ಭಕ್ತರ ಭಾವನೆಯನ್ನು ನೀಗುತ್ತಾ ಬಾಳಲೋಚನ ದಯನಾಗಿ ಭಕ್ತಿ ಭಾವಕ್ಕೆ ಗಂಡನಾಗಿ ಆ ಚಿನ್ನದ ತೇರ ಮೇಲೆ ಸದಾ ನಲಿದು ಬರತಕ್ಕಂಥ ನನ್ನ 7 ಮಲೆ ಕೈಲಾಸದಲ್ಲಿ ಹೆಚ್ಚುಕಲಾಗಿ ಬರುವಂತ ಭಕ್ತಾದಿಗಳಿಗೆಲ್ಲ ಆಶೀರ್ವಾದ ಮಾಡುತ್ತಾ ಆ ಭಗವಂತ ಚಿನ್ನದ ತೇರಲ್ಲಿ ಮರಿತಾ ಇರೋರಂತೆ. ಹೇಗೆ? ಚಿನ್ನದ ತೇರನ್ನ ಗೈದವರು ಯಾರಯ್ಯ, ಚಿನ್ನದ ತೇರಲ್ಲ ನಾಗು ಮಂಗಲದ ಶರಣಾರು, ನಾಗು ಮಂಗಲದ ಶರಣಾರು ಗೈದ ತೇರು 7 ಮಲೆಯಲ್ಲಿ ಮೆರೆದಾವೋ.
ಮಂಗಾಲಾದ ಶರಣಾರು ಗೈದ ತೇರು ನಾಗು ಮಂಗಾಲಾದ ನಡುಮಲೆಯಲ್ಲಿ ಮೆರೆದಾವೋ ನಡುಮಲೆಯಲ್ಲಿ ಮೆರೆದಾವೋ ಆ ಏಳು ಮಲೆಯಲ್ಲಿ ಮೆರೆದಾವು ಅದು ಏಳು ಮಲೆಯಲ್ಲಿ ಮೆರೆದಾವು ಏಳು ಮಲೆಯಲ್ಲಿ ಮೆರೆದಾವು. ಸೊ ಮಂಟೆ ಸ್ವಾಮಿ ಅವ್ರ ಕಲಿ ಸರಿ ಅಂತಾರಲ್ಲ, ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಮ್ಮ ಒಪಿನಿಯನ್ ಏನಂದ್ರೆ ಸರ್, ಧರೆ ದೊಡ್ಡವ್ರ ಮಾತು ಅಂದರೆ ಈ ಧರೆ ಮೇಲೆ ಎಂದಿಗೂ ಹುಸಿ ಆಗಲ್ಲ. ಭೂಮಿ ದೊಡ್ಡವ್ರ ಮಾತು ಅಂದರೆ ಈ ಭೂಮಿ ಇರೋ ತನಕ ಅವ್ರನ್ನ ಹೇಳಿರ್ತಕ್ಕಂಥದ್ದೆಲ್ಲ ಪ್ರತಿಯೊಂದು ನಡೀತಾ ಬರ್ತಿದೆ. ಸೊ ಅದು ಒಂದೆರಡು ನಿಮಿಷ ನಮ್ಮ ಪ್ರೇಕ್ಷಕರಿಗೆ ಹೇಳ್ತೀರಾ? ಅದು ನಾವು ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ಒಂದು ಹಾಡಿನ ರೂಪದಲ್ಲಿ ಹೇಳ್ಬಿಟ್ರೆ ಓಕೆ, ಚೆನ್ನಾಗಿರುತ್ತಲ್ಲ ಸರ್. 2 ನಿಮಿಷ. ಅನ್ನ ಉಂಟು ಕಾಣೋ ಅನ್ನ ಉಂಟು ಕಾಣೋ ಆಳೆ ಸಿಗಲ್ಲ, ಹೆಣ್ಣುಂಟು ಕಾಣೋ ಗಂಡೇ ಸಿಗಲ್ಲ. ಒಬ್ಬ ಗಂಡಸಿಗೆ ನಾಳೆ 7 ಜನ ಎಲ್ಲಾರು ಆಗಬೇಕು ನನ್ನ ಗಂಡ ನನಗಣ ನನಗಣ ಅಂತ ಮಡದಾಡಿ ಸಾಯಬೇಕು. ಹೆಣ್ತೀರ್ ಕಾಟ ತಾಳಾಡದೆ ಎದುರಲ್ಲಿರುವ ಗಂಡ ಊರು ಮುಂದೆ ಇರುವಂತ ಅರಳಿ ಮರ ಇರಬೇಕು. ಈ 7 ಜನ ಎಲ್ಲಾರು ಗಂಡನಿಗೋಸ್ಕರ ಅಂಬಲಿಸುತ್ತವರೆಲ್ಲ ಇಳಿ 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 ಅಂತ ಹಿಡಗಲ್ಲೇಟ ಹೊಡೆಬೇಕು. ಹೆಂಡತಿ ಒಡೆಯ ಏಟ ತಾಳಲಾರದೆ ಗಂಡ ಮರದ ಮೇಲಿಂದ ಬಿದ್ದು ರಕ್ಕ ಕಕ್ಕಿ ಸಾಯಬೇಕು. ಆ ಗಂಡದ ಮೇಲೆ ಅವರು ಮುಳ್ಳೇರಾಗಿ ಬಾಳಬೇಕು. ಸ್ವಾಮಿ ಬಂದಿ ಕಲಿಯುಗದ ಒಳಗೆ ಲಿಂಗಯ್ಯ ದಯ ಮಾಡು. ಅದು ಅಲ್ಲದೆ ನನ್ನ ಕಂದ ನಾಳ ಕಲಿಯುಗದಲ್ಲಿ 7 ವರ್ಷದ ಹುಡುಗಿ ವಿಶ್ರಾಂತಿಯಾಗಬೇಕು. 8 ವರ್ಷಕ್ಕೆ ಮಗನೇ ಜೋಡಿ ಮಗಳ ಕಟ್ಕೊಂಡು ಜೋಗುಳವ ಪಡಬೇಕು. ಆಯಿ ಅಂತ ಜೋಗುಳವ ಪಡಬೇಕು. ನಾಳೆ ಮೀಸೆ ಇಲ್ಲದ ರಾಣಿ ನೋಡು ರೇಷ ಗಣ್ಣೆ ಆಳಬೇಕು. ಸ್ವಾಮಿ ಬಂದಿ ನಲ್ಲಿ ನೀರಿಗೆ ಶುಲ್ಕ, ಕೆರೆ ನೀರಿಗೆ ಶುಲ್ಕ, ಹೊಳೆ ನೀರಿಗೆ ಒಡೆದಾಟ, ಕೆರೆ ನೀರಿಗೆ ಕಿತ್ತಾಟ. ಊರಲ್ಲಿರುವ ಬಾವಿ ಬರಬಾವಿ ಆಗಬೇಕು. ನೆತ್ತಿಲ್ಲದ ಬಾವಿ ಗೊತ್ತಾಗಿ ಬರಬೇಕು. ನಾಲೆ ಮೇಲೆ ಕೀಳಾಗಬೇಕು, ಕೀಲೆ ಮೇಲಾಗಬೇಕು. ಸ್ವಾಮಿ ಬಂದಿ ಮಡಿವಾಳ ನಾಳೆ ಹಕ್ಕನ ಚಂದವ ನೋಡು ತಮ್ಮನೇ ನೋಡಬೇಕು. ತಂಗಿ ಚಂದವ ನಾಳೆ ಅಣ್ಣನೇ ನೋಡಬೇಕು. ತಾನು ದೊಲ್ಲ ದುದಯ ನಾಳೆ ಮಾವನೇ ಕಟ್ಟಾಳಬೇಕು. ಸ್ವಾಮಿ ಬಂದಿ ಕಲಿಯುಗದ ಒಳಗೆ ಲಿಂಗಯ್ಯ ಮಾಡು. ಅದು ಅಲ್ಲದೆ ನನ್ನ ಕಲ್ದ ನಾಳ ಕಲಿಯುಗದಲ್ಲಿ ಕೇಳಪ್ಪ ನನ್ನ ಕಲ್ದ ಮಡಿವಾಳ ಮಾಚಯ್ಯ. ಅಂದವರದ ಮಗೆ ಸೊಪ್ಪು ಅಂಗಡಿಯಲ್ಲಿ ಮಾರಬೇಕು. ಆ ಗುರುಗಂಜಿಲಿರುವ ಕಪ್ಪು ಇಳಿತಾ ಬರಬೇಕು. ಹೊತ್ತಿಗೆ ಕೊಂಬುಟ್ಟಬೇಕು. ದೊಡ್ಡ ಬಸವಣ್ಣ ನೋಡು ಬುಟ್ರಾಕಿ ಬರಬೇಕು. ಅದು ಅಲ್ಲದೆ ನನ್ನ ಕಲ್ದ ನಾಳ ಕಲಿಯುಗದಲ್ಲಿ ಆದರಗಿರ್ತಿ ಮಕ್ಕ ಹಾಲು ಸಾಗರವಾಗಬೇಕು. ಪತುರತ್ತೆಯ ಮಕ್ಕ
ಪತಿ ಸತ್ತೋಗಬೇಕು. ಹುಟ್ಟಗೋಡು ಮಕ್ಕಳಿಗೆ ಪಟ್ಟಣಾದ್ರೂ ಕಟ್ಟಬೇಕು. ಆ ಗಂಡ ಸದ್ದ ಮುಳ್ಳೆ ನಾಳೆ ಗಂಡು ಮಗನ ಏರಬೇಕು. ಸಿದ್ದಯ್ಯ ಸ್ವಾಮಿ ಬಂದಿ. ಆ ಗಂಡು ಮಗನೇ ನೋಡು ನಾಳೆ ಊರೇ ಕಟ್ಟಾಳಬೇಕು. ಸಿದ್ದಯ್ಯ ಸ್ವಾಮಿ ಬಂದಿ. ಕಲಿಯುಗದ ಒಳಗೆ ಓ ಲಿಂಗಯ್ಯ ದಯ ಮಾಡು. ನಾಳ ಬರುವ ಕಲ್ಯಾಣ ನನ್ನ ಕಣ್ಣಿನಲ್ಲಿ ನೋಡಲಾರೆ, ನನ್ನ ಕರ್ಣದಲ್ಲಿ ಕೇಳಲಾರೆ. ಹೇಳಯ್ಯ ಮಡಿವಾಳಿ 12 ಬಾವಿಯ ಒಳಗೆ ನಾವು ಐಕ್ಯವಾಗಬೇಕಂತೇಳಿ ಪರಂಜ್ಯೋತಿ ಲಿಂಗಯ್ಯ. ನನ್ನಂಗೂ ಕಲ್ದ ನರರಿಗೆ ಉಂಟಾಗ್ಲಿ, ನರರಂಗೂ ನಮಗೆ ಬೇಕಿಲ್ಲ ಕಾಣೋ. ಈ ಕಲಿಬರುಗಿಂತ ಮುಂಚಿತವಾಗಿ ಪಾತಾಳ ಲೋಕಕ್ಕೆ ಮರೆಯಾಗಬೇಕು. ಸಿದ್ದಯ್ಯ ಸ್ವಾಮಿ ಬಂದಿ. ಮಡಿವಾಳ ಶರಣ. ದಯ ಮಾಡು. ಸರ್ ಇಷ್ಟೊಂದು ಗಂಟೆ ನಿಮ್ಮ ಕಲೆ ಬಗ್ಗೆ ಹೇಳಿದ್ರೆ, ಹಾಂ ಸೊ ಸರ್. ನಿಮ್ಮ ಫುಲ್ ಟೈಮ್ ಏನು ಮಾಡ್ತೀರಾ ವೃತ್ತಿ? ಸರ್ ನಮ್ಮ ವೃತ್ತಿಲಿ ನಾನು ಬೆಸ್ಕಾಮಲ್ಲಿ ಮೀಟ್ ರೀಡರ್ ಕೆಲಸ ಮಾಡ್ತೀನಿ ಸರ್. ಸುಮಾರು ಒಂದು 11 ವರ್ಷ ಆಯಿತು. ಪರ್ಮನೆಂಟ್ ಆಗಿದೆಯಾ? ಪರ್ಮನೆಂಟ್ ಇಲ್ಲ ಸರ್. ನಮ್ಮ ಬೋರ್ಡ್ ಕಡೆಯಿಂದ ಸ್ಯಾಲ್ರಿ ಇರೋದು, ಕೆಲಸ ಮಾಡ್ತಾಯಿದ್ದೀವಿ ಸರ್. ಮತ್ತು ನಿಮ್ಮ ಬಾಕಿ ಟೈಮಲ್ಲಿ ಇದನ್ನು ಕಲೆನ ಬೆಳೆಸ್ಕೊಂಡು ಮದುವೆ ಆಗಿದೆ, 2 ಮಕ್ಕಳಿದೆ ಸರ್. ಮಕ್ಕಳ ಹೆಸರು ಕೇಳ್ಬೋದಾ? ನನ್ನ ಮಗ ಗಂಡು ಮಗ ಮೊದಲನೇ ಹೆಸರು ಪರೀಕ್ಷಿತ್ ಅಂತ, 2ನೇ ಮಗಳು ಈಗ 1 ವರ್ಷ 8 ತಿಂಗಳಾಗಿದೆ, ಭವಿತಾ ಅಂತ ಅವಳ ಹೆಸರು. ಅವ್ರ ಹೆಸರು ಆಶಾ ಅಂತ. ಸರ್ ಬಗ್ಗೆ ಕೇಳ್ಬೋದಾ? ನಮ್ಮ ಹೆಸರು ಶಿವಮಾಧವ್ ಅಂತ. ನಾನು ಸುಮಾರು ವರ್ಷದಲ್ಲಿ ಕಲೆ ಮಾಡ್ಕೊಬತ್ತಿದ್ದೀನಿ. ನಾನು ಕಲೆ ಇದ್ದಾಗ ಮಾಮೂಲಿ ಕಲೆ ಮಾಡ್ತೀನಿ, ಕಲೆ ಇದ್ದಾಗ ಪಾರ್ಟ್ ಟೈಮಲ್ಲಿ ಆಟ ಓಡಿಸ್ತೀನಿ. ಈಗ ನಿಮಗೆ ಸರ್ ಮದುವೆ ಆಗಿದೆಯಾ? ಮದುವೆ ಆಗಿದೆ ಸರ್. ಮದುವೆಯಾಗಿ ಮಗಳು 2nd PUC ಓದ್ತಿದ್ದಾಳೆ, ಮಗ 9th ಸ್ಟ್ಯಾಂಡರ್ಡು. ಆಟೋ ಅಂದರೆ ಸುಮ್ಮನೆ ಓಡಾಡೋಕೆ ಮಡಿಕೊಂಡಿದ್ದೀನಿ. ನನ್ನ ಕಲೆ ಇದೆಲ್ಲ ನಾನು ಜಾಸ್ತಿ ಯೂಸ್ ಮಾಡೋದು. ಸೊ ಬರೀ ಫ್ರೀ ಆಗಿದ್ದಾಗ ಆಟ ಓಡಿಸ್ಕೊಂಡಿರ್ತೀರಾ, ಮಿಕ್ಕಿದ ಟೈಮಲ್ಲೆಲ್ಲ ಕಲೆ ಕಲೆನೇ. ಮತ್ತೆ ಈ ಥರ ಇದಕ್ಕೆ ಹೌದು, ಹೋಗಿ ಶೋಕಾಚರಣೆ ಹೌದೌದು. ಮಾಡೋದು. ಓಕೆ ಸರ್, ನಿಮ್ಮ ಸ್ವಂತ ಊರು? ನಂದು ಬಂದು ಮಳವಳ್ಳಿ ಪಕ್ಕ ನಮ್ಮೂರು ಕಲ್ಲಾರ್ಯಪುರ ಅಂದ್ಬಿಟ್ಟು. ಸೊ ಅಲ್ಲೇ ಹಳ್ಳಿಯವರು? ಹಾಂ, ಹಳ್ಳಿಯವರು ಸರ್. ಸರ್ ಈಗಿರೋದು? ಈಗಿರೋದು ನಾಯಿಂಡಹಳ್ಳಿಯಲ್ಲಿ ಸರ್. ಸೊ ಈಗ ನೀವೆಲ್ಲ ಒಂದೇ ಟೀಮು? ಹಾಂ, ಒಂದೇ ಟೀಮ್ ಸರ್. ಈಗ ಏನಾರ ಒಂದು ಯಾರು ಹೇಳಬೇಕು ಅಂದರೆ ನಿಮ್ಮ ಬಗ್ಗೆ, ಅಂದರೆ ಯಾರು ಫೋನ್ ಮಾಡಿ ನಿಮಗೆ ಈ ಥರ ಇದೆ ಕಾರ್ಯಕ್ರಮ ಹೇಳಬೇಕು ಅಂದರೆ, ಸೊ ನಮ್ಮ ಪ್ರೇಕ್ಷಕರಿಗೆ ನಂಬರ್ ಏನಾದ್ರು ಸಿಗುತ್ತಾ ನಿಮಗೆ? ಹಾಂ, ಸಿಗುತ್ತೆ ಸರ್. ನಮ್ಮ ಪ್ರೇಕ್ಷಕರಿಗೋಸ್ಕರ ಒಬ್ಬರು ಯಾರು ಫೋನ್ ಮಾಡಲಿ ಸರ್. ಇಂಥ ಊರು ಅಂಥ ಕೇರಿ ಅಂತ ಏನಿಲ್ಲ ಸರ್. ಯಾವ ಊರಿಗಾನ ಹೇಳಿ, ಯಾವ ಜಾಗಕ್ಕಾನ ಹೇಳಿ, ಒಂದು ಮುಂಚಿತವಾಗಿ 1 ದಿನ 2 ದಿನ ಮುಂಚಿತವಾಗಿ ಹೇಳಿಬಿಟ್ರೆ ಸರ್, ನಾವು ಅರೇಂಜ್ ಮಾಡಿಕೊಂಡು ನಮ್ಮ ಟೀಮ್ನವರನ್ನೆಲ್ಲ ಕರ್ಕೊಂಡು ಹೋಗಿ ಕಾರ್ಯಕ್ರಮ ಮಾಡಿಕೊಡ್ತೀವಿ ಸರ್. ನಾವೆಲ್ಲ ನಾವು ನಾಯಿಂಡಹಳ್ಳಿಲಿರೋದು, ನಮ್ಮ ಸಹಚಾರರು ಕೂಡ ನಾಯಿಂಡಹಳ್ಳಿ ಸೂರ್ಯ ಅಂತೇಳಿ, ಅವರು ಕೂಡ ನಮ್ಮ ಅಶೋಕ್ ಅವರು ಕೂಡ ಕಾದ್ರೇನಹಳ್ಳಿ ಕ್ರಾಸಲ್ಲಿರೋದು. ಈಗ ಒಂದು ಫೋನ್ ಮಾಡಿಕೊಂಡು ಎಲ್ಲ ಹತ್ರಕ್ಕೆ ಸೇರಿಕೊಂಡು ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ನಮ್ಮದೇ ಒಂದು ಗಾಡಿ ಇದೆ, ವೆಹಿಕಲ್ ಅದು ಮಾಡಿಕೊಂಡು ಹೋಗ್ತೀವಿ ಸರ್. ಸರ್ ನಿಮ್ಮ ನಂಬರ್ ಏನೋ ಹೇಳೋಕ್ಕಾಗತ್ತಾ? ನನ್ನ ನಂಬರ್ ಸರ್ 9738242371 ಮಾದೇವ್ ಅಂತ ಸರ್ ನನ್ನ ಹೆಸರು. ಸೊ ಪ್ರೇಕ್ಷಕರೇ, ನೀವೇನಾರ ಮನೇಲಿ ಏನಾರು ಸಾವಿನ ಶೋಕಾಚರಣೆ ಮಾಡಿಸ್ಬೇಕು ಅಥವಾ ಹರಿಕತೆಗಳನ್ನ ಆಡಿಸ್ಬೇಕು ಅಂತ ಇದ್ದರೆ, ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವ್ರ ನಂಬರ್ ನಾನು ಎಷ್ಟು ಜನ ಇದ್ದೀರಾ ಟೋಟಲ್? ಸರ್ ಟೀಮ್ ಅನ್ನೋದಕ್ಕಿಂತ ನಮ್ಮ ಹುಡುಗರು ಕಲೆ ಕಲ್ತಿರೋರು ನಮ್ಮ ಸಂಗಡಗಾರರಲ್ಲಿ ಹೆಚ್ಚು ಕಮ್ಮಿ ಒಂದು 25ರಿಂದ ಒಂದು 30 ಜನ ಕಲಾವಿದರಿದ್ದಾರೆ ಸರ್. 30 ಜನ ಇದ್ದೀವಿ. ಈಗ ಒಬ್ಬೊಬ್ಬರು, ಈಗ ನನ್ನದು ಒಂದು ಟೀಮು ಇದು ಅಂದರೆ ನಾನೊಂದು ಕಡೆ ಹೋಗಿದ್ರೆ ಇನ್ನೊಂದು ಕಡೆ ಏನಾದ್ರು ಕಾರ್ಯಕ್ರಮ ಬಂತು ಅಂದರೆ ಆ ಜಾಗಕ್ಕೆ ಇನ್ನೊಬ್ಬರನ್ನ ಕಳಿಸೋಷ್ಟೊತ್ತಿಗೆ ನಾವು ಅರೇಂಜ್ ಮಾಡಿ ಕಳಿಸ್ತೀವಿ ಸರ್. ಸೊ ಅಂದರೆ ಒಟ್ಟು 30 ಜನ ಇದ್ದೀರಾ. ಹ್ಞೂ. ಸೊ ನಿಮ್ಮ ಶಿಷ್ಯಂದ್ರೆ ಎಷ್ಟು ಜನ ಇದ್ದಾರೆ? ನಮ್ಮ ಶಿಷ್ಯಂದಿರು ಸುಮಾರು ಜನ ಒಂದು 7-8 ಜನ ಇದ್ದಾರೆ ಸರ್. 7-8 ಜನ. ಸೊ ನಿಮ್ಮ ಶಿಷ್ಯಂದ್ರಿಗೆ ನೀವು ಕರ್ಕೊಂಡೋಗಿ ಅಂದರೆ ಕಲೆನ ಹೇಳ್ಕೊಟ್ಟು ಸರ್, ಇದು ಹೇಳ್ಕೊಡೋದಕ್ಕಿಂತ ಅಂದರೆ ನಮ್ಮ ಜಾನಪದ ನುಡಿಗಳು ಹೇಳ್ಕೊಡೋದಕ್ಕಿಂತ ಬಾಯಿಂದ ಬಾಯಿ ನೋಡಿ ಕಲ್ತ್ಕೊಳ್ಳೋದೇ ಜಾಸ್ತಿ ಸರ್. ಇದನ್ನು ಹೇಳಿ ಕೂತ್ಕೊಂಡು
ಈ ನಾವು ಈಗ ಕಲಿಬೇಕಾದ್ರೆ ಇದನ್ನು ಈ ಥರ ಏಟು ಹೊಡಿ ಅಂತ ಹೇಳ್ಬೋದು ಸರ್. ಈಗ ನಾವು ಏನು ಹೇಳ್ತೀವೋ ಅದನ್ನು ಬಾಯಿಂದ ಬಾಯಿ ಕಲ್ತ್ಕೊಂಡು ಇದು ಮೈಂಡಲ್ಲಿ ಇಟ್ಕೊಳ್ಳೋದು ಅಷ್ಟೇ ಸರ್. ಇದು ಹೇಳ್ಕೊಡೋಂಥ ಪ್ರವೃತ್ತಿ ಏನಿಲ್ಲ. ನಮ್ಮ ಜೊತೇಲಿ ಬರ್ತಾಯಿದ್ರೆ ಅದೇ ರೂಢಿವಾಚಕವಾಗಿ ಬರ್ತಾ ಇರುತ್ತೆ. ಸೊ ನಿಮ್ಮ ಜೊತೆ ಬರೀ ಗುಡ್ಡಪ್ಪದಿರೇ ಸೇರೋದಾ ಇಲ್ಲಾಂದರೆ ಬೇರೆ ಯಾರು ಸೇರ್ಬೋದಾ? ಬೇರೆಯವರು ಸರ್ ಮುರುಕ್ತಾರೆ ಮಲ್ಲಪ್ಪ, ಮುರುಕ್ತಾರೆ ಮಲ್ಲಿಕಾರ್ಜುನ, ಪಾರ್ವತಿ ಗುಡ್ರು ಅಂತಲ್ಲ ಅವರು ಸೇರ್ತಾರೆ. ಸಿದ್ದಪ್ಪಾಜಿ ಗುಡ್ರು ನಮ್ಮ ಜೊತೆ ಸೇರ್ತಾರೆ. ಅವರು ಜೋಗಪ್ತಿರು ಸೇರ್ತಾರೆ. ಅವರು ಬಂದು ಅಣ್ಣ ನಾವು ಕಲಿಬೇಕು ಅಂತ ಆಸಕ್ತಿ ಇದೆಯಣ್ಣ, ನಮ್ಮನ್ನು ಕರ್ಕೊಂಡೋಗಿ ಅಂದು ದಾಸಬ್ದಿರು ಬರ್ತಾರೆ. ಬರ್ರಪ್ಪ ಜೊತೆಗೆ ಕರ್ಕೊಂಡೋಗ್ತೀವಿ. ಕರ್ಕೊಂಡೋಗಿ ಅವ್ರಿಗೇನಂದ್ರೆ ಸರ್ ನಾವು ಕಲಿಯೋವರೆಗೂ ಸರ್ ಅವ್ರಿಗೆ ಸಂಭಾವನೆ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಅಷ್ಟು ತೋರಿಸಲ್ಲ. ನಾವು ಹೇಳೋದನ್ನು ಫಸ್ಟ್ ಕಲೀರಿ, ಕಲ್ತ್ಬಿಟ್ಟು ಆಮೇಲೆ ನೀವು ಯಾವ್ದಾರು ಒಂದು ದೂರ ದಾರಿ ನೀವೇ ಸ್ವಯಂಚಾಲಿತವಾಗಿ ನಾನು ಮಾಡ್ತೀನಿ ಅನ್ನೋಷ್ಟು ಪ್ರವೃತ್ತಿ ಬರೋವರೆಗೂ ನೀವು ಕಲಿತಾನೆ ಇರಬೇಕು. ಅಲ್ಲಿ ಕಲಿಯೋ ತನಕ ನೀವು ಯಾವುದೇ ಕಾರಣಕ್ಕೂ ಸಂಭಾವನೆ ಮೇಲೆ ಆಸೆ ಬರಬಾರ್ದು. ಸಂಭಾವನೆ ಮೇಲೆ ಆಸೆ ಬಿಟ್ರೆ ಏನಾಗುತ್ತೆ ಸರ್, ಬರೀ ಇಲ್ಲಿ ಜಾಗಕ್ಕೆ ಬಂದಾಗ ದುಡ್ಡು ಮೇಲೆ ಹೊಂಟೋಗ್ಬಿಡುತ್ತೆ. ಅದಕ್ಕೆ ಜ್ಞಾನ ಎಳಿಬೇಡ ಸರ್. ಫಸ್ಟು ಕಲಿಬೇಕು. ಕಲ್ತ್ಬಿಟ್ಟು ಆಮೇಲೆ ನೀವು ಸಂಭಾವನೆ ಎಷ್ಟಾನ ಕೇಳಿ ಸರ್. ಅವ್ರಿಗೆ ಜನ ಕೊಡೋರು ಇರ್ತಾರೆ. ಈಗ ನಮ್ಮ ಕಲೆ ನೋಡಿ ನಾವು ಒಂದು ಜಾಗಕ್ಕೆ ಬಂದು ಚೆನ್ನಾಗಿ ಮಾಡಿಕೊಟ್ರಿ ಸರ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ರಿ ಅಂದ್ಬಿಟ್ಟು ನಾವೇನು ಸಂಭಾವನೆ ಒಪ್ಪಿರ್ತೀವಿ ಅದಕ್ಕಿಂತ ಜಾಸ್ತಿ ಕೊಡೋರು ಇದ್ದಾರೆ. ನಮ್ಮ ಜೊತೆ ಬರೋ ನಮ್ಮ ಶಿಷ್ಯಂದಿರು ನಾ ಹೇಳೋದು ಒಂದು ಕಿವಿ ಮಾತು, ನೀವು ಇಲ್ಲಿ ಬನ್ನಿ, ಕಲೀರಿ, ಹೇಳ್ರಿ, ನಾವು ಆಡೋದನ್ನೆಲ್ಲ ಕಲ್ತ್ಕೊಳ್ರಿ. ಕಲ್ತ್ಕೊಂಡು ನೀವು ಒಂದು ಉನ್ನತ ಯಾವ್ದಾದ್ರು ಸಪ್ರೇಟ್ ನೀವೇ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಯಾರಪ್ಪ ನಿಮ್ಗೆ ಕಲಿಸೋರು ಅಂದರೆ ನನ್ನ ಹೆಸ್ರು ಹೇಳ್ತೀರಿ. ನನ್ನ ಹೆಸ್ರು ಹೇಳಿದಾಗ ಅಲ್ಲಿ ನೀವು ಚೆನ್ನಾಗಿ ಮಾಡಿದ್ರೆ ನಿಮಗೊಂದು ಹೆಸ್ರು ಬೆಲೆ, ಅದು ತಕ್ಕನಾಗಿ ಸಂಭಾವನೆ ಬರೋದು. ನಾನೇ ಇಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿನಿ, ನೀವು ಅಲ್ಲೋಗಿ ಆಗಾಡಿದ್ರೆ ಪ್ರಯೋಜನ ಇಲ್ಲ. ಸರ್, ಈಗ ನಿಮ್ಮ ಸ್ನೇಹಿತರು ಅವ್ರ ಬಗ್ಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಸ್ನೇಹಿತರು ಸರ್ ನಮ್ಮ ಶಿವಮಾಧವ್ ಅಂತ. ಇವಾಗ ನಮ್ಮ ಇವ್ರ ತಂದೆಯವ್ರ ಜೊತೆನೂ ನಾವು ಕತೆ ಮಾಡಿದ್ವಿ ಸರ್. ಅವ್ರ ತಂದೆಯವರು ಸುಮಾರು ಅವ್ರು ಚಿಕ್ಕ ವಯಸ್ಸಿಂದನೇ ಬಿಡಿ ಸರ್. ಅವ್ರ ತಂದೆ ಈಗ ಒಂದು 62 ವರ್ಷ ಅವ್ರ ಏಜು. ಅವರು ಈಗ ತಾನೇ ಒಂದು ರೀಸೆಂಟಾಗಿ ಒಂದು 2 ವರ್ಷ ಕಾಲವಾದರು. ಅವ್ರು 10 ವರ್ಷದಿಂದ ಇದ್ದಾಗಿಂದ ಅವರು ಕಲೆಗೋಸ್ಕರನೇ ಮೀಸಲಿಟ್ಬಿಟ್ಟಿದ್ರು ಬಿಡಿ ಜೀವನ. ಊರೂರ ಮೇಲೆ ಮಂಡ್ಯದಳ್ಳಿ, ಮೈಸೂರಳ್ಳಿ, ಚಾಮರಾಜನಗರ, ಕೊಳ್ಳೇಗಾಲ ಆ ಕಡೆ ಎಲ್ಲ ತಿರುಗಿ ಸರ್ ಕಲೆಗೋಸ್ಕರ ಸಹಿಸ್ಬಿಟ್ಟವ್ರೆ. ಆಮೇಲೆ ಇನ್ನೊಂದೇನೆಂದರೆ ಜೋಳಿಗೆ ವೃತ್ತಿ ಪ್ರವೃತ್ತಿನೇ ಹೊರತು ಅವ್ರಿಗೆ ಇನ್ನೇನು ಕಾಯಕ ಇಲ್ಲ ಸರ್. ಊರಲ್ಲಿ ವ್ಯವಸಾಯ ಇದ್ದಾಗ ಏನಾದ್ರು ಈ ಕಲೆ ಕೆಲಸ ಏನಾದ್ರು ಕಾರ್ಯಕ್ರಮ ಇಲ್ಲದಾಗ ಊರಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ರು. ಅವ್ರ ತಂದೆ ಜೊತೆ ಎಲ್ಲ ನಾವು ಕೆಲಸ ಮಾಡಿದ್ವಿ ಸರ್. ಈಗ ಅವ್ರ ತಂದೆಯವ್ರು ತೀರೋದ್ಮೇಲೆ ಈಗ ನಮ್ಮ ಶಿವಮಾಧವ್ ಈಗ ಅವ್ರ ಸಂಗಡ ಎಲ್ಲ ನಾವು ಈಗ ಹೆಚ್ಚು ಕಮ್ಮಿ ನಾವೆಲ್ಲ ಸೇರಿ ಸರ್ ಒಂದು 15-20 ವರ್ಷ ಆಯಿತು. 15-20 ವರ್ಷದಿಂದ ನಾವೊಂದು ಅದೇ ರೀತಿ ಒಡನಾಟದಲ್ಲಿ ಇದ್ದೀವಿ ಸರ್. ಏನೋ ಒಂದು ಕಾರ್ಯಕ್ರಮಕ್ಕೆ ಹೇಳ್ಬೋದು, ಏನೇ ಒಂದು ಮತ್ತೊಂದು ಮಾಡ್ಬೋದು, ಫಸ್ಟ್ ಇವ್ರಿಗೆ ಹೇಳ್ಬಿಟ್ಟು ಆಮೇಲೆ ನಾವು ಮುಂದುವರಿಯೋದು. ಹಿಂಗೆ ನೋಡಪ್ಪ ಹಿಂಗೆ ಕಾರ್ಯಕ್ರಮ ಇದೆ, ಹೋಗೋಣ ಅಂದರೆ ಹೋಗೋದು ಸರ್. ಎಲ್ಲ ಒಗ್ಗೂಡಿಸ್ಕೊಂಡು ಒಂದು ಜಾಗಕ್ಕೆ ಸೇರಿ ಅಲ್ಲೇನು ಬರ್ತದೋ ಸಂಭಾವನೆಯಲ್ಲಿ ಎಲ್ಲ ಸಮಭಾಗ ಹಂಚ್ಕೊಂಡು, ಇಲ್ಲ ಆಡೋರು ಒಬ್ಬ ಮುಂದೆ ಇಡ್ತವ್ರೆ ಸರ್, ಅವ್ರಿಗೇನೋರು ಹೆಚ್ಚು ಕಮ್ಮಿ ಸ್ವಲ್ಪ ಜಾಸ್ತಿ ಕೊಟ್ಟು ಇನ್ನಿರೋರಿಗೆಲ್ಲ ಸಮಭಾಗ ಕೊಟ್ಕೊಂಡು ಆ ರೀತಿ ಒಂದು ಪ್ರವೃತ್ತಿ ನಡ್ಕೊಂಡು ಹೋಗ್ತೀವಿ ಸರ್. ನಮ್ಮ ಸಾಧನೆಗೆ ನಾವು ಮೇನ್ ಸಿಂಗರ್ ಆದರೆ ಸರ್ ಇವ್ರು ನಮ್ಮ ಕೋರಸ್ಗೆ ನಮ್ಮ ಶಿವಮಾಧವ್ ಇದ್ದಾರೆ, ಈಗ ನಮ್ಮ ಅಶೋಕರು ಇದ್ದಾರೆ, ಇನ್ನೊಬ್ಬರು ಸೂರ್ಯ ಇದ್ದಾರೆ, ಇನ್ನೊಬ್ರು ಅದೇ ರೀತಿ ಶಿಷ್ಯಂದರೆಲ್ಲ ಸುಮಾರು ಜನ ಇದ್ದಾರೆ ಸರ್. ಸರ್ ಇಷ್ಟೊತ್ತು ನಿಮ್ಮ ಬಗ್ಗೆ ಹೇಳಿದ್ದಾರೆ. ಸೊ ಅವ್ರ ಬಗ್ಗೆ ಏನಾರು ಹೇಳಿ? ಅವ್ರ ಬಗ್ಗೆ ಹೇಳೋದೇನಿಲ್ಲ ಸರ್. ನಮ್ಮ ತಂದೆ ಇರೋದ್ಮೇಲೆ ನನ್ನ ಜೊತೆಗೆ ಹಾಕ್ಕೊಂಡು ಏರ್ 1000 ಜನ 1000 ಮಾತಾಡಲಿ, ಅದು ನಮಗೆ ಭಿನ್ನ ಭೇದ ಮಾಡಲಿಲ್ಲ. ಜೊತೆಲಿ ಹಾಕ್ಕೊಂಡು ಒಂದು ಮಾತು ಹೋಗಲಿ ಒಂದು ಮಾತು ಬರಲಿ, ನಾವು ಎಲ್ಲೇ ಹೋದ್ರೂ ಜೋಡಿ ಎತ್ತಾಗ ಕಾರ್ಯಕ್ರಮ ಮಾಡ್ಕೊಬೋತಾ ಇದ್ದೀವಿ. ಈಗ ನೆಕ್ಸ್ಟು, ಈಗ ನೀವು ಇಷ್ಟು ದಿನ ಮಾಡಿದ್ದೀರಲ್ಲ, ಸೊ ಜಾಸ್ತಿ ನೀವು ಇಬ್ಬರೇ ಮಾಡಿದ್ದೀರಾ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ಗಳು ಹುಡುಗರು ಕರ್ಕೊಯ್ತೀರಲ್ಲ, ಸೊ ಎಷ್ಟು ಜನ ಕರ್ಕೊಯ್ತೀರಾ ಒಂದು ಫಂಕ್ಷನ್ಗೆ? ಮಿನಿಮಮ್ ಇಬ್ಬರೇ ಹೋಗ್ತೀರಾ? ಜಾಸ್ತಿ ಮನೆ ಪೂಜೆ ಮಾಡೋಕೆ ಹೋಗೋರು 6 ಜನ 7 ಜನ ಹೋಗ್ತೀವಿ. ಅಂದರೆ ಸ್ವಾಮಿ ಮಾದೇಶ್ವರ ಫೋಟೋ ಇಟ್ಟು ಮಾದೇಶ್ವರ ಮೊಕೋಡಿ ಇಟ್ಟು ಪೂಜೆ ಮಾಡ್ಬೇಕಾದ್ರೆ 5ರಿಂದ 6 ಜನ ಹೋಗ್ತೀವಿ. ಸೊ ನೀವೇ ಇಡ್ತೀರಾ ಮೊಕೋಡ ಎಲ್ಲ? ನೀವೇ ಇಟ್ಟು ನೀವೇ ಪೂಜೆ ಮಾಡಿ ನೀವೇ ಅಂದರೆ ಎಲ್ಲನೂ ಒಪ್ಕೊಂಡ್ಬಿಡ್ತೀರಾ ಇಲ್ಲಾಂದರೆ ಅವ್ರು ತಂದ್ಮೇಲೆ ನೀವು ಒಪ್ಕೋತೀರಾ? ಅಂದರೆ ನಾವು ದೇವ್ರು ಒಂದು ತಗೊಂಡೋಗ್ತೀವಿ, ಮಿಕ್ಕಿದ್ದು ಅವರೆಲ್ಲ ತಂದು ಕೊಡ್ತಾರೆ. ಹೂವು ಆಮೇಲೆ ಬೇರೆ ಏನು ಬೇಕೆಲ್ಲ ಅವರು ಪೂಜೆ ಮನೆಯವ್ರು ತಂದು ಕೊಡ್ತಾರೆ. ಒಂದು ಪೂಜೆ ಮನೆಗೆ ಹೋದ್ರೆ ಎಷ್ಟು ಜನ ಹೋಗ್ತೀರಾ ನೀವು? 5ರಿಂದ 6 ಜನ ಹೋಗ್ತೀವಿ. 5ರಿಂದ 10 ಜನ. ಓಕೆ. ಈಗ ಶೋಕಾಚರಣೆಗೆ ಹೋದಾಗ ಅದಕ್ಕೆ 4ರಿಂದ 5 ಜನ ಹೋಗ್ತೀವಿ. ಒಟ್ಟಿನಲ್ಲಿ ನೀವು ಟೀಮೇ ಹೋಗ್ತೀರಾ? ನಮ್ಮ ಟೀಮ್. ಓಕೆ ಸರ್. ಹೇಳೋದು ಒಂದಿಷ್ಟೇ, ನಮ್ಮ ಗುಡ್ಡಪ್ಪರಿಗೆ ಪ್ರತಿಯೊಂದು ನಾನು ಹೇಳೋದಿಷ್ಟೇ, ಈ ವೃತ್ತಿ ಈ ಕಲೆ ಏನಿದೆ ಅದನ್ನ ದಯವಿಟ್ಟು ಅಷ್ಟೇ ಏನಂತ ಹೇಳ್ತೀನಿ ಅಂದರೆ, ಗುಡ್ಡಪ್ಪರಿಗೆ ಯಾರಿದನ್ನ ಪ್ರೊಫೆಷನಲ್ ಆಗಿ ಮಾಡ್ಕೋಬೇಡಿ. ಇದು ಕಲೆನ ಬೆಳೆಸೋದಕ್ಕೋಸ್ಕರ ಮಾಡ್ಕೊಳ್ಳಿ ಹೊರತು ಇದನ್ನ ದುಡ್ಡುಗೋಸ್ಕರ ಮಾಡಬೇಡಿ. ಯಾಕೆ ದುಡ್ಡುಗೋಸ್ಕರ ಮಾಡೋದು ನಾನು ಹೇಳ್ತಿದ್ದ, ಈಗ ನಮ್ಮ ಗುರುಗಳು ನಾನು ಹೇಳ್ದಲ್ಲ ಸರ್, ಮಾದೇವಪ್ಪ ಅಂತ ಸೂರ್ಕಳ್ಳಿ ಅವ್ರ ಹೆಸರು ನಾವು ಪ್ರೀತಿಯಿಂದ ಕರೆಯೋದು ಗಂಟೆಸ್ವಾಮಿ, ಅವ್ರ ಹೆಸರು ಕರೆಯೋದೆಲ್ಲ ಗಂಟೆಸ್ವಾಮಿ ಅಂತಾನೆ.
ಅವರಿಗೆ ನಮಗೆ ಮೊದಲನೇ ಗುರುಗಳು. ಅವರು ನಮಗೆ ಊಟಕ್ಕೋಸ್ಕರ ಕರ್ಕೊಂಡೋಗಿ ಪೂಜೆ ಮಾಡಿಸಿದ್ರು. ಆಗಿನ ಕಾಲ ಹಂಗಿತ್ತು, ಊಟ ಸಿಕ್ಕರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಕರ್ಕೊಂಡೋಗಿ ನಮ್ಮನ್ನ ಒಂದು ಕಲೆಗೆ ತಳ್ಳಿ, ಆವಾಗ ನಾವು ಸಂಭಾವನೆ ಅನ್ನೋದಕ್ಕಿಂತ ನಾವು ಸರ್ ಕೇಳೋದವರೆಲ್ಲ ಬಿಡಿ, ಸಂಭಾವನೆ ಕೇಳೋದವರೆಲ್ಲ. ನಮ್ಗೇನಂದರೆ ಆ ಜಾಗಕ್ಕೆ ಹೋಗ್ಬೇಕು, ಅಲ್ಲಿ ಏನು ಮಾಡ್ತಾರೆ ಅದನ್ನು ನೋಡಬೇಕು, ಅದನ್ನು ಕಲಿಬೇಕು, ಒಂದು ಆಸಕ್ತಿ ಒಂದಿತ್ತು ಸರ್. ಅಷ್ಟು ಮಾತ್ರ ಒಂದು ಮೈಂಡಲ್ಲಿ ಇತ್ತು ಹೊರತು ನಮ್ಗೆ ಇಷ್ಟೇ ಕೊಡಬೇಕು, ನಮ್ಗೆ ಅಷ್ಟೇ ಮಾಡಬೇಕು ಏನೋ ಒಂದು ಅದು ಮೈಂಡ್ ಸೆಟ್ಟೇ ಇರಲಿಲ್ಲ ಬಿಡಿ. ಈಗಿನ ಇದರಲ್ಲಿ ಏನಿದೆ ಸರ್, ಇದು ಪ್ರೊಫೆಷ್ನಲ್ ಥರ ಆಗ್ಬಿಟ್ಟಿದೆ. ಆಮೇಲೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಇದನ್ನು ಪ್ರೊಫೆಷ್ನಲ್ ಮಾಡಬೇಡಿ. ಈಗ ಯಾರು ಒಬ್ರು ಕರೆದ್ರು, ಈಗ ನೀವು ಹೇಳಿದ್ರಿ ಶೋಕಾಚರಣೆಗೆ ಹೋಗ್ತೀರ ಸರ್, ಅಲ್ಲೆಲ್ಲ ಹೆಂಗೆ ಮಾಡ್ತಾರೆ ಅಂತ ಸರ್. ಕೆಲವರು ಅವ್ರವ್ರ ದುಡ್ಡಲ್ಲಿ ಅವ್ರು ಇರ್ತಾರೆ ಸರ್. ನಾವೇನೋ ಸಂಭಾವನೆ ಕೇಳ್ತೀವಿ, ಸರ್ ನಮ್ಗೆ ಇಷ್ಟ ಆಗುತ್ತೆ, ನಮ್ಗೆ ಇಷ್ಟು ಸಂಭಾವನೆ ಕೊಡಿ ಸರ್. ಸರ್ ನಮ್ಗೆ ಇಷ್ಟು ಕೊಡೋಕ್ಕಾಗಲ್ಲ, ಏನೋ ಒಂದು ಹೆಚ್ಚು ಕಮ್ಮಿ ಕೊಡ್ತೀವಿ ಬನ್ನಿ ಸರ್, ಒಪ್ಕೊಂಡು ಮಾಡಿ, ಕಲೆ ಬೆಳೆಸಿ. ಬಟ್ ಈಗಿನ ಕೆಲವರು ನನ್ಗೆ ಇಷ್ಟೇ ಬೇಕು, ನನ್ಗೆ ಇಷ್ಟದಲ್ಲಿ ಇದ್ರೆ ಮಾತ್ರ ಮಾಡೋದು. ಕೆಲವ್ರು ಏನ್ ಮಾಡ್ತಾರೆ, ಬಂದು ಹೊರಟೋಗ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಜನ ಇಷ್ಟು ಕೇಳ್ಕೊಂಡ್ರು. ನಾನು ಅದೇ ಸರ್ ನಿಮ್ಮ ಚಾನಲ್ ಮುಖಾಂತರ ನಾನು ಅವ್ರು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಕಲೆನ ಬಿಸ್ನೆಸ್ ರೀತಿ ಮಾಡಕ್ಕೆ ಹೋಗ್ಬೇಡಿ. ಒಂದು ಕಲೆನ ಬೆಳೆಸೋದಕ್ಕೋಸ್ಕರ ಮಾಡಿ. ಆಮೇಲೆ ಈಗ ನಾವು ಒಂದು ಪೂಜೆ ಮನೆಗೆ ಹೋಗ್ಬೋದು ಸರ್, ಇಲ್ಲ ನೀವು ಹೇಳ್ದಂಗೆ ಶೋಕಾಚರಣೆ ದಿನದಲ್ಲಿ ಹೋಗ್ಬೋದು, ಒಂದು 11 ದಿವಸದ ಕಾರ್ಯಕ್ಕೆ ಹೋಗ್ಬೋದು, ಇಲ್ಲ ತೀರೋದಾಗೆ ಹೋಗ್ಬೋದು, ಇಲ್ಲ ಒಂದು ಶಿವ ಭಜನೆ ಮಾಡ್ಬೇಕಾದ್ರೆ ನಾವು ಹೋಗ್ಬೋದು. ಅವ್ರೇನು ನಾವು ಸಂಪಾದನೆ ನಾವು ಹೇಳಿರ್ತೀವಿ. ಉದಾಹರಣೆಗೆ ಸರ್, ನಾವು ಈಗ ಒಂದು ರಾತ್ರಿ ಒಂದು ರಾತ್ರಿ ಎಲ್ಲ ನಿದ್ಗೆಡ್ತೀವಿ ಸರ್, ನಮ್ಮ ಸಂಭಾವನೆ ಎಷ್ಟು ಗೊತ್ತಾ ಸರ್? 2,000 ರೂಪಾಯಿ ಸರ್. ಅಷ್ಟೇ. ಒಂದು ರಾತ್ರಿ ಎಲ್ಲ ಕೆಲಸ ಮಾಡಿದ್ರೆ ಒಬ್ಬರಿಗೆ ನಿದ್ಗೆಟ್ಟು 10 ಗಂಟೆಯಿಂದ 5 ಗಂಟೆವರೆಗೂ ಸರ್ ಸಂಭಾವನೆ ನಿದ್ಗೆಡ್ತೀವಿ ಸರ್. ಅಂದರೆ ನಾವು ನಮ್ಮ ಸಂಭಾವನೆ 2,000 ಅನ್ಕೊಳ್ಳಿ ಸರ್, 2,000 ಅಂತ ತಿಳ್ಕೊಂಡ್ರೆ ಅವ್ರು ಎಷ್ಟು ಕೊಡ್ತಾರೆ, ಏನೋ ಬನ್ನಿ ಸ್ವಾಮಿ ಒಂದು ನಮ್ಮ ಕೈಲ 1,500 1,800 ಕೊಡ್ತೀವಿ, ಒಪ್ಕೊಂಡು ದಯವಿಟ್ಟು ಮಾಡಿ. ಇಷ್ಟೇ ಕೊಡಿ ಅಂತ ದಯವಿಟ್ಟು ಯಾರನ್ನೂ ಬೇಡಿಕೆ ಇಡಬೇಡಿ. ಆಮೇಲೆ ಈ ಕಲೆನ ಉಳಿಸಿ ಬೆಳೆಸಿ. ಈಗ ಮುಂದಿನ ಬರೋರು ಯಾರು ಕಲಿಯೋರಿಲ್ಲ ಸರ್. ಆಮೇಲೆ ಯಾರು ಜನ ಕೇಳ್ತಾನೂ ಇಲ್ಲ. ಅವಾಗಾದ್ರೆ ಒಂದು ಶೋಕಾಚರಣೆ ಇದಾಗ್ಬಿಟ್ಟಿತ್ತು, ಕರೆಸ್ಬೇಕು ಮಾಡಿಸ್ಬೇಕು ಅಂತ ಇದಿತ್ತು. ಬಟ್ ಜನ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಯಾರು ಕರೆಸ್ತಾರೆ, ದಿವಸ ಮಾಡೋದಕ್ಕೆ ಹಿಂದೆ ಮುಂದೆ ಕಾಲ ಆಗ್ಬಿಟ್ಟೈತೆ. ಈಗ ಹಾಗಾಗೋಗಿದೆ. ಅಂದ್ರೆ ಎಷ್ಟು ಬೇಕು ಅಷ್ಟೇ ಕೇಳ್ತಾರಲ್ಲ ಸರ್. 20,000 ಕೊಡಿ, 25,000 ಕೊಡಿ, 30,000 ಕೊಡಿ ಅಂತ ಈ ರೀತಿ ಬೇಡಿಕೆ ಇಡ್ತಾರಲ್ಲ ಅವ್ರೆ. ಅಂದ್ರೆ ಹೋಗಿದ್ದಾರೆ, ಅವ್ರು 11 ಜನ ಕಾರ್ಯ ಮಾಡ್ತಾ ಇದಾರೆ, ಹೋಗಿ ಹೆಚ್ಚು ಕಡಿಮೆ ಮಾಡೋಣ ಅಂತ ನಮ್ಮ ಜನಗಳು ಸ್ಪಂದಿಸಲ್ಲ ಜಾಸ್ತಿ. ಇಷ್ಟು ಕೊಟ್ರೆ ಬರ್ತೀವಿ, ಇಲ್ಲಿ ಬಡದ್ರೆ ಬರಲ್ಲ ಅಂತ ಹೇಳ್ತಾರಲ್ಲ. ಈ ರೀತಿ ಆಗೋಗಿದೆ. ಕಲೆ ಬೆಳೆಸ್ಬೇಕು, ಕಲೆ ಉಳಿಸ್ಬೇಕು, ಜನಗಳ ಸ್ಪಂದಿಸ್ಬೇಕು, ಈ ರೀತಿ ಇಲ್ವಲ್ಲ ಸರ್. ಸೊ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಈಗ ಹರಿಕತೆ ಕೇಳೋಕ್ಕಿಂತ ಬಿಡು ಅದು ಯಾರು ಕೇಳ್ತಾರೆ, ಅದೆಲ್ಲ ಇದೆ. ಆ ಪ್ರವೃತ್ತಿ ಇದೆ, ಇಲ್ಲ ಅಂತಲ್ಲ. ಕೆಲವ್ರಿಗೆ ಇಂಟ್ರೆಸ್ಟ್ ಮಾಡಿ ಈಗ ನಾವು ಒಂದು ಶಿವ ಪೂಜೆ, ಒಂದು ಮಾದಪ್ಪನ ಪೂಜೆ ಮಾಡೋಕೆ ಹೋಗ್ಬೋದು, ಒಂದು ಸಿದ್ದಪ್ಪಾಜಿ ಪೂಜೆ ಮಾಡೋಕೆ ಹೋಗ್ಬೋದು. ಬೆಳಗ್ಗೆ ನಾವು ಈಗ ನಮ್ಮ ಕಡೆ ಮೂಲ ಮಳವಳ್ಳಿ ಭಾಗ, ಕೊಳ್ಳೇಗಾಲ ಭಾಗ, ಚಾಮರಾಜನಗರ ಭಾಗ, ಈ ಕಂದಾಯ ತರಿಸೋರಿಗೆ ಆ ಕಂದಾಯದ ಮುಂದೆ ಕತೆ ಮಾಡಿಸ್ತಾರೆ, ಭಜನೆ ಮಾಡಿಸ್ತಾರೆ, ಅವೆಲ್ಲ ಮಾಡ್ತೀವಿ ಸರ್. ಅದ್ರದ್ದು ಏನಂದರೆ ಎಲ್ಲ ಕೂತ್ಕೊಂಡು ಕೇಳೋರು ಆಸಕ್ತಿ ಕಮ್ಮಿ ಆಗ್ಬಿಟ್ಟಿದೆ. ನೀವು ಹೇಳ್ದಂಗೆ ಕೇಳೋ ಆಸಕ್ತಿ ಕಮ್ಮಿ. ಏನಿಗೆ ಮೈಂಡ್ ಸೆಟ್ ಇದೆ ಅಂದರೆ ನಾವು ದೇವ್ರು ಕರ್ಸಿದ್ವಿ, ಒಂದು ಕತೆ ಮಾಡಿಸ್ಬೇಕು. ಆ ಕರ್ಸಿದವರೇ ಹೋಗಿ ಮನೆ ಕೌಟ್ ಇಡ್ತಾರೆ ನೈಟ್ ಎಲ್ಲ. ಅವ್ರು ಕರ್ಸ್ಬಿಡ್ತಾರೆ ದೇವ್ರು ಮಾಡ್ತೀವಿ ಅಂತ. ಬಂದಿರೋ ಜನ ನೋಡ್ತಿರ್ತಾರೆ, ಊರಲ್ಲಿರೋ ನೋಡ್ತಿರ್ತಾರೆ, ಮನೆ ಜನನೇ ಮನ್ಗಿರ್ತಾರೆ. ಸತ್ಯವಾದ ಮಾತು. ಯಾಕಂದ್ರೆ ಸರ್ ಅವ್ರಿಗೂ ಸಾಕಾಗಿರ್ತದೆ ಕಾಲದಿಂದೆಲ್ಲ ಓಡಾಡಿ. ಆಮೇಲೆ ಕೇಳುವ ಆಸಕ್ತಿ ಬೇಕಲ್ಲ ಸರ್. ಅಂದರೆ ಹಿಂದೆ ಕತೆ ಮಾಡಿದ್ರೆ ಮುಂದೆ ಏನಾಯಿತು, ಮುಂದೆ ಏನಂತ ಕಿವಿ ಕೊಟ್ಟು ಆಮೇಲೆ ಕೆಲವರು ಪ್ರಶ್ನೆ ಮಾಡೋರು ಇದ್ರು ಸರ್. ಈಗ ನಮ್ಮ ಗುರುಗಳು, ಇನ್ನೊಬ್ರು ಗುರುಗಳು ಮರ್ಮಾದಯ್ಯ ಅಂದ್ಬಿಟ್ಟು, ಅವರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಬೋಸಗಡನ ದೊಡ್ಡಿ ಅಂತ ಊರು. ಅವರು ಕತೆ ಜೊತೆ ನಾವು ಅವ್ರ ಜೊತೆ ನಮ್ಮ ಸೂರ್ಕಳ್ಳಿ ಮಾದೇವಪ್ಪನವ್ರು ಬಿಟ್ಟು ನಮ್ಮ ಮರ್ಮಾದಪ್ಪನವ್ರು ಸೇರಿದಾಗ ಅವಾಗೆಲ್ಲ ಕೇಳೋರು ಸರ್ ಕತೆ ಮಾಡ್ಬೇಕಾರೆ. ಸ್ವಾಮಿ ನಿಲ್ಲಿಸಿ, ಈ ಕತೆ ಇಲ್ಲಿ ಯಾಕೆ ನಿಲ್ಟ್ರಿ, ಈ ಕತೆನ ಇಲ್ಲಿ ಯಾಕೆ ಬಿಟ್ರಿ, ಇದು ಯಾಕೆ ಕತೆ ಇಲ್ಲಿ ಹೋಯ್ತು, ಅವೆಲ್ಲ ಕೇಳೋರು ಇದ್ರು ಸರ್ ಆಗ. ಈಗಿನವ್ರಿಗೆ ಅವೆಲ್ಲ ಏನು ಕೇಳೋರಿಲ್ಲ ಸರ್. ಈಗಿನವ್ರಿಗೆ ಯಾರು ಒಂದು ಪ್ರಶ್ನೆ ಮಾಡ್ಬಿಟ್ರೆ ಅದಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಈಗಿನವ್ರಿಗೆ. ಈಗ ನಾವು 10 ಗಂಟೆ ಶುರು ಮಾಡಿ 1 ಗಂಟೆ ಕತೆ ನಿಲ್ಲಿಸ್ತೀವಲ್ಲ, ಕತೆ ಯಾವ ಪೊಸಿಷನ್ ಎಲ್ಲಿ ನಿಲ್ಸಿದ್ವು ಅಂತಂದ್ರೆ ನಮ್ಗೇನು ಗೊತ್ತು ಸ್ವಾಮಿ, ನೀವೇ ಹೇಳಿ ಸ್ವಾಮಿ ಅಂತಾರೆ. ಕತೆ ಎಲ್ಲಿ ನಿಲ್ಸಿದ್ದು. ಆಮೇಲೆ ಈಗಿನವ್ರು ಕತೆ ಮಾಡ್ತಾರಲ್ಲ ಸರ್, ಈಗಿನ ನಮ್ಮ ಟ್ರೆಂಡ್, ನಮ್ಗಿಂತ ಹಿಂದೆ ಬಂದಿರೋರು, ಈಗ ಏನಾದ್ರು ಒಂದು ಉದಾಹರಣೆಗೆ ನಿಮ್ಮ ಮಾದೇಶ್ವರನ ಬಗ್ಗೆ ಏನೋ ಒಂದು ಪ್ರಶ್ನೆ ಕೇಳಿದ್ರಿ, ಇಲ್ಲ ಸಿದ್ದಪ್ಪಾಜಿ ಬಗ್ಗೆ ಏನಾದ್ರು ಒಂದು ಪ್ರಶ್ನೆ ಕೇಳಿದ್ರಿ, ಆ ಪ್ರಶ್ನೆಗೆ ಉತ್ತರ ಕೊಡೋಷ್ಟು ಇದಿರಲ್ಲ ಸರ್. ಯಾಕೆ ಹೇಳಿ? ಗುರುಗಳ ಶಿಕ್ಷೆ ಇರಲ್ಲ, ಗುರುವಿಂದ ಶಿಕ್ಷೆ ಇರಲ್ಲ ಅವ್ರಿಗೆ. ಗುರುವಿಂದ ಕಲ್ತ್ರೆ ತಾನೇ ಇದು ವಿದ್ಯೆ. ಸುಮ್ಮನೆ ಏನೋ ಈ ಯೂಟ್ಯೂಬ್ ನೋಡಿಕೊಂಡು
ಆಮೇಲೆ ಮೊಬೈಲ್ ಹಾಕೊಂಡು ವಿಡಿಯೋ ಕೇಳ್ಕೊಂಡು ಅದಲ್ಲ ಸರ್ ವಿದ್ಯಾ. ಗುರುಗಳ ಹತ್ರ ಹೋಗಿ ಕಲ್ತಿರ್ತಾರಲ್ಲ ಅದು ವಿದ್ಯೆ. ಸೊ ಇದೆಯಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಸೊ ಆ ಥರ ಗುರು ಗುಲಾಮನಾಗ್ಬೇಕು ಸರ್, ಗುರುಗಳ ಸೇವೆ ಮಾಡಬೇಕು. ಆ ರೀತಿ ಈಗಿನವ್ರು ಯಾರು ಇಲ್ಲ ಸರ್ ಆ ಥರ. ಆಮೇಲೆ ಆ ರೀತಿ ಕಲ್ಸೋರು ಇಲ್ಲ ಈಗ, ಯಾಕಂದ್ರೆ ಈಗಿನ ಜನ್ರೇಷನ್ ಹಂಗಾಗ್ಬಿಟ್ಟಿದೆ. ಯಾರು ತಾಳ್ಮೆನೇ ಕಳ್ಕೊಬಿಟ್ಟವರೆಲ್ಲ. ಸೊ ನಿಮ್ಮ ಹರಿಕಥೆಯಲ್ಲಿ ಮೇನ್ ಇರೋದೇ ತಾಳ್ಮೆ. ಎಷ್ಟು ತಾಳ್ಮೆಯಿಂದ ಇರ್ತೀರಾ, ಸೊ ಎಷ್ಟು ತಾಳ್ಮೆಯಿಂದ ಗುರು ಜೊತೆ ಹೊಂದ್ಕೋತೀರಾ. ಆಮೇಲೆ ಏನಾರ ಈ ಕಾಲದಲ್ಲಿ ಯಾರ್ಯಾರು ಒಂದು ಮಾತು ಹೇಳಂಗಿಲ್ಲ, ಪಟ್ ಅಂತ ರಿಯಾಕ್ಟ್ ಆಗ್ಬಿಡ್ತಾರೆ. ನಿಜ ಸರ್. ಆಗಿ ನಮ್ಮ ಗುರುಗಳ ಕಾಲದಲ್ಲಿ ಕಲಿಬೇಕಾದ್ರೆ ನಮ್ಮ ಗುರುಗಳು ಪುರಿಗಾಲಿ ಬೊಮ್ಮಪ್ಪ ಅಂತ ಆ ಮನುಷ್ಯ ಕಾಲು ಹಿಂಗೆ ಹಾಕೊಳ್ಳೋರಂತೆ ಸರ್. ಹಿಂಗೆ ಕಾಲು ಹಿಂಗೆ ಹಾಕೊಳ್ಳೋರಂತೆ. ಏನಾದ್ರು ಒಂದು ತಪ್ಪು ಹೇಳೋರಿ ಇದೇ ಕಾಲ ಹಿಂಗೆ ಬದ್ಬಿಡೋರಂತೆ ಸರ್. ಇವತ್ತು ಹೇಳಿದ್ ನಾಳೆ ಒಪ್ಪಿಸ್ಬೇಕು. ನಾಳೆ ಏನಾದ್ರು ಒಪ್ಪಿಸ್ಲಿಲ್ಲ ಅಂದರೆ ಅವ್ರನ್ನ ಅಲ್ಲಿ ಕುತ್ಕೊಳ್ಳೋಕೆ ಬಿಡ್ತಾರಿಲ್ಲ. ಫಸ್ಟ್ ಅದನ್ನು ಒಪ್ಪಿಸು, ಆಮೇಲೆ ಇನ್ನೊಂದು ಕಲ್ತ್ಕೊಳ್ಳೋರು. ಅಷ್ಟು ಕಟ್ನಿಟ್ಟಾಗಿದ್ದು. ಈಗಿನವ್ರಿಗೆ ಏನು ಸರ್, ಒಂದು ಮಾತು ಏನಂಗಿಲ್ಲ. ಏನಾದ್ರು ಇನ್ನೂ ಸುಮಾರು ಉದಾಹರಣೆಗೆ ನೀನು ಆಡ್ತಾರೆ ಸರಿ ಇಲ್ಲ, ನಿನ್ನ ತಾಳ ಸರಿ ಇಲ್ಲ ಕಣೋ, ನೀನು ಕರೆಕ್ಟಾಗಿ ಕಲ್ತ್ಕೊಳ್ಳೋದ್ರೆ ಅಷ್ಟು ಹೇಳಿದ್ರೆ ಸಾಕು ಸರ್. ಈಗಿನವ್ರಿಗೆ ಅಷ್ಟು ಕೋಪ ಬಂದ್ಬಿಡ್ತದೆ. ನನ್ನಂಗೆ ತಾಳ ಹೊಡಿತಾರ, ನನಗಿಂತ ಜಾಸ್ತಿ ಕಲ್ತ್ಬಿಟ್ಟಿದಾರ ಅನ್ನೋದು ಒಂದು ಸ್ವಲ್ಪ ನಾನು ಅಥವಾ ಜಾಸ್ತಿ ಈಗಿನವ್ರಿಗೆ. ನಿಜ. ಸೊ ಇದು ನಾನು ಕೇಳಬಾರ್ದು ಅಂದ್ಕೊಂಡೆ, ಬಟ್ ನಿಮ್ಮಲ್ಲಿ ಆ ಥರ ಅನುಭವ ಆಗಿದೆಯಾ? ಯಾರು ಬಂದು ಹೊಂಟೋಗಿರೋರು ಅಂದರೆ ಈಗ ನಿಮ್ಮ ಹತ್ರ ಕಲಿಯಕ್ಕೆ ಬಂದಿರ್ತಾರೆ, ಸೊ ನೀವೇನೋ ಅಂದಾಗ ಪಟ್ಟ ಅಂತ ಹೊಂಟೋಗಿರೋರು ಯಾರು ಇದ್ದಾರೆ? ಅಂದರೆ ಹೆಸರು ಬೇಡ ಅವ್ರದ್ದು. ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಸರ್. ಇದ್ದಾರೆ ಅಂಥವ್ರು 3-4 ಜನ ಇದ್ದಾರೆ. ನಾನು ಹೇಳೋದು ಒಂದು ಸನ್ನಿವೇಶ ಸರ್. ಈಗ ಒಂದು ರಾತ್ರಿ ಒಂದು ಮಹದೇಶ್ವರನ ಪೂಜೆಗೆ ಹೋಗಿದ್ವಿ. ಮಹದೇಶ್ವರನ ಪೂಜೆಗೆ ಹೋಗ್ಬೇಕಾದ್ರೆ ಒಂದು ಕತೆ ಮಾಡ್ತಾಯಿದ್ವಿ ಸರ್. ಕತೆ ಮಾಡ್ತಿರ್ಬೇಕಾದ್ರೆ ಈಗ ನಮ್ಮ ಸಂಗಡಗಾರ ಶಿವಮಾಧವ್ ಇವರು ತಾಳ ಚೆನ್ನಾಗಿ ಬೀಳ್ತಿತ್ತು. ಇನ್ನೊಬ್ರು ಪಕ್ಕದವ್ರದ್ದು ದಮ್ಡಿ ಹೊಡಿತಿದ್ರು. ನನ್ನ ಪಕ್ಕದಲ್ಲಿ ಇನ್ನೊಬ್ರು ಕೂತಿದ್ರು ಸರ್. ಅವ್ರ ಹೆಸರು ವ್ಯಕ್ತಿ ಬೇಡಿ. ನಾನು ತಂಬೂರು ಇಟ್ಕೊಂಡು ಕತೆ ಮಾಡ್ತಿದ್ದೆ. ಮಹದೇಶ್ವರ ಹುಟ್ಟು ಬೆಳೆದಿದ್ದು ಕತೆ ಮಾಡ್ತಿದ್ದೆ. ಕತೆ ಮಾಡ್ತಿರ್ಬೇಕಾದ್ರೆ ಈ ಎಡಗಡೆ ತಾಳ ಹೊಡಿತಾ ಇರೋರು ಸ್ವಲ್ಪ ನೀನು ತಾಳ ಸೇರ್ತಾ ಇಲ್ಲ, ಇವ್ರು ಹೆಂಗೆ ತಾಳ ಹೊಡಿತಾರೆ ಅವ್ರ ಸಂಗಡ ಸೇರಿಕೊಂಡು ಅವ್ರ ತಾಳ ನೋಡಿಕೊಂಡು ಮಖ ನೋಡಿಕೊಂಡು ಆಡಿ ಅಂತ ಅಂದೆ ಸರ್. ಆ ಮನುಷ್ಯ ಕಂಸಳೆನ ಮಡಿಬಿಟ್ಟಿದೆ ಸರ್. ನಮ್ಮನ್ನು ಕತೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೆ. ನಿಮ್ಮ ಜೊತೆ ಆಡ್ಕೊಡೋಕೆ ಬರ್ತೀನಲ್ಲ ಅದಕ್ಕೆ ನಿಮಗೆ ಕೊಬ್ಬು ಜಾಸ್ತಿ, ನಿಮ್ಮ ಕಡೆ ಆಡೋಕ್ಕೆ ಬರ್ತೀನಲ್ಲ ಅದಕ್ಕೆ ಕೊಬ್ಬು ಜಾಸ್ತಿ. ನಾನು ಎಂತೆಂಥವ್ರ ಜೊತೆಲೆಲ್ಲ ಹೋಗಿದ್ದೀನಿ, ಎಂತೆಂಥವ್ರ ಜೊತೆಲೆಲ್ಲ ಆಡಿದ್ದೀನಿ ಅಂತ ಆ ಸಮಯ ಈ ರಂಗದಲ್ಲಿ ಹೇಳಿದ್ದು ಇನ್ನೂ ಮೈಂಡಲ್ಲಿದೆ ಸರ್. ಸೊ ಜನ ಬಂದಿರೋ ಮುಂದೆನೆ ಈಗ ಹೇಳಿದಾಗೈತೆ ಆ ಮಾತು, ಅವ್ರು ಅಂದಿದ್ದ ಮಾತು ಜನಗಳ ಮುಂದೆನೆ ಸರ್. ಇವ್ರು ಏಂತ ಕೇಳ್ತಾವ್ರೆ, ಇದು ತಾಳ ಸೇರ್ತಾ ಇಲ್ಲ ಅಂತ ಅವ್ರು ಅರಿವು ಮಾಡ್ಕೊಳ್ಳಿಲ್ಲ. ನಾವು ಅಂದರೆ ಸರ್ ನಾವು ರಂಗದಲ್ಲಿ ನಾವು ಹೇಳ್ಬೇಕಾದ್ರೆ ಸರ್ ನಾವು ಬಾಯಿ ಬಿಟ್ಟಿರಲ್ಲ, ಹೀಗೆ ಸಣ್ಣ 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 ಮೂಲಕ ಹೇಳ್ಕೊತೀವಿ ಸರ್. ಈಗ ಇವ್ರವ್ರಿಗೂ ತಾಳ ಜಾಸ್ತಿ, ಇವರಾದ್ರೂ ಅಷ್ಟೇ ಸರ್. ತಾಳ ಜಾಸ್ತಿನೂ ತಾಳ ಕಮ್ಮಿ ಆಗಿ, ದಮ್ಡಿ ಹೊಡಿತಿರ್ಬೇಕಾದ್ರೆ ದಮ್ಡಿ ಸಣ್ಣಗಾಗಿ ನಮ್ಗೆ ಮೈಂಡ್ ಗೊತ್ತಾಗುತ್ತಲ್ಲ ಸರ್ ಎಲ್ಲಿ ರೈಸ್ ಆಗ್ತಾ ಇದೆ ಅಂತ. ಆದರೆ ಎಲ್ಲರೂ ಈಗ ನಾ ಕತೆ ಮಾಡ್ಬೇಕಾದ್ರೆ ಬರೀ ನಾನು ಆಡೋದು ಒಂದೇ ನಂದು ಶೈಲಿ ಅಲ್ಲ, ಈ ತಾಳ ಪಕ್ಕ ವಾದ್ಯ ಇರೋದನ್ನೆಲ್ಲ ನಾನು ನೋಡ್ಕೊಬೇಕು. ಕಂಸಾಳೆ ತಾಳ ಹೆಂಗೆ ಬೀಳ್ತಾ ಇದೆ, ಕಂಸಾಳೆ ಹೆಂಗೆ ಬೀಳ್ತಾ ಇದೆ, ದಮ್ಡಿ ಹೇಗೆ ಬೀಳ್ತಾ ಇದೆ, ಅದನ್ನೆಲ್ಲ ನೋಡಿಕೊಂಡು ನಾನು ಆಡಬೇಕು. ಯಾಕಂದ್ರೆ ಅವನು ಈ ಪಕ್ಕದಲ್ಲಿರೋರು ಯಾರು ದಮ್ಡಿ ರೈಸ್ ಮಾಡಿದ್ರು ನಾನು ವಾಯ್ಸ್ ರೈಸ್ ಆಗುತ್ತೆ. ನಾನು ವಾಯ್ಸ್ ರೈಸ್ ಆಗುತ್ತೆ. ನಾನು ಅಂದರೆ ನಮ್ಮಲ್ಲಿ ಕಪ್ಪೊಂದು, ಕಪ್ಪೆರಡು, ಕಪ್ಪು 3, ಕಪ್ಪು 4 ಅಂತಲೇ ಶ್ರುತಿಗಳಿದೆ. ನಾನು ಶ್ರುತಿ 4 ಹೋದಾಗ 5 ಆಡಬೇಕು. ಅದು 5 ಆಡಬೇಕಾದ್ರೆ ಫುಲ್ ಗಂಟಲನ್ನ ಅರ್ಚಿ ಕಿರಿಸ್ಬೇಕು. ಅದೇ ತಾಳ ಸಣ್ಣ ಹಾಕೊಂಡು ಆಡಿದ್ರೆ ಸೃಷ್ಟಿಯಾಗಿ ಕಪ್ಪು ನಾವು ಆಡೋ ರೀತಿ ಚೆನ್ನಾಗಿ ಬರುತ್ತೆ. ಅಂದ್ರೆ ಯಾರೊಬ್ಬ ಪುಣ್ಯಾತ್ಮ ಹಂಗಂದ್ರೆ ಸರ್, ಎಲ್ಲರೂ ಹಂಗಿಲ್ಲ, ಎಲ್ಲರೂ ಮಾತ್ರ ಹಂಗಿದ್ದಾರೆ. ನಿಮ್ಗೆ ಆಡ್ಕೊಡಕ್ ಬರ್ತೀನಲ್ಲ, ನಿಮ್ಗೆ ಜಾಸ್ತಿ ಹೋಗ್ಬೇಕಂದ್ರೆ ನಮ್ಗೆ ಆಡ್ಬಿಡ್ತಿದ್ದೀರ, ನೀವೆಲ್ಲ ನೆನ್ಮನೆ ಕಲ್ತವ್ರು, ನೀವು ನಮ್ಗೆ ಹೇಳ್ಕೊಡಕ್ ಬಂದಿರ ಅಂತ ಅಂದವ್ರೆ ಸರ್. ಗಡದಲ್ಲಿ ಅಂತಾರೆ. ನಾವು ಅದಕ್ಕೆ ತಲೆ ಕೆಡ್ಸೋದಿಲ್ಲ. ಆಮೇಲೆ ನಾವು ಅದಕ್ಕೆ ನಿಮ್ಗಿಂತ ದೊಡ್ಡವ್ರು ಯಾರು ಬಿಡಿ, ಅದು ದೊಡ್ಡದಲ್ಲಿ ಮಾತ್ರ ಚೆನ್ನಾಗಿಟ್ಟು ನಾವು ಅಲ್ಲಿ ಕೈ ಮುಗ್ಬಿಟ್ಟು ಅದು ಅಲ್ಲಿ ಅದನ್ನ ತಿರ್ಗಾ ಯಾರ ಚರ್ಚೆ ಮಾಡಕ್ ಹೋಗಿಲ್ಲ. ನೀವು ಯಾರ ಕೇಳಬೇಕಲ್ಲ ಅನುಭವಗಳು ಹೇಳ್ಕೋಬೇಕು. ನಿಮ್ಮ ಅನುಭವಗಳು ನೀವು ಹೇಳ್ತಾ ಇದ್ದೀರಾ, ನಾಳೆ ದಿನ ಬರೋರ್ಗು ಸ್ವಲ್ಪ ಅರ್ಥ ಆಗುತ್ತೆ. ಈ ತರನು ಜನ ಇದ್ದಾರೆ ಈ ಕಾಲದಲ್ಲಿ. ಸೊ ನಾವೇನೋ ಒಂದು ಹೇಳಕ್ ಹೋದಾಗ ಈ ತರ ಹೇಳ್ಬೋದು, ಹೇಳಿದಾಗ ಈ ತರ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ನೀವ್ ಹೇಳಿದ್ರಿ. ನಾನೇನು ಮಾತಾಡಿಲ್ಲ ಅಂತ ಆ ಥರ ತಿಳ್ಕೊಬೇಕು. ನಾಳೆ ದಿನ ನಮ್ಮ ಜೊತೆಗೆ ಇರ್ತಾರೆ ಅನ್ಕೊಳ್ಳಿ, ಅವ್ರು ಮಾತಾಡಿದಾಗ ರಿಯಾಕ್ಟ್ ಮಾಡಿದಾಗ ನಾವು ಹೇಳಿದ್ದು ನೆನ್ಸ್ಕೊಂಡಾಗ ಅವ್ರು ಈ ಥರ ಇದ್ರು ಸರ್ ಮಾಡ್ತಾರೆ ಸರಿ ಇಲ್ಲ ಮುಂದೆ ಅದು ಉಳ್ಕೊಳ್ಳೋ ಇಂಥವ್ರ ಜಾಗಕ್ಕೆ ಹೋಗಿದ್ದೋ, ಇಂಥವ್ರ ಜಾಗಕ್ಕೆ ಹೋಗಿದ್ರು, ಇಂಥವ್ರು ಹಿಂಗೆ ಮಾಡಿದ್ರು ಅನ್ನೋದು ಶಾಶ್ವತ ಉಳ್ಕೊಳ್ಳೋದು. ಅದಕ್ಕೋಸ್ಕರ ತಾಳ್ಮೆ, ನೀವು ಹೇಳ್ದಂಗೆ ನಮಗೆ ತಾಳ್ಮೆ
ನಮ್ಮ ಮಾದಪ್ಪನ ಹೆಸರು ನನ್ನ ಮನಸ್ಸಲ್ಲಿ ಅಂದ್ಕೊಳ್ಳೋದಷ್ಟೇ. ಯಾರು ಏನಾರು ಬೈಲಿ, ಯಾರು ಏನಾರು ನೀನು ನನ್ನ ಅಂದಿದ್ದು ನನಗಲ್ಲ, ಮಾದಪ್ಪನ ಅಂದಿದ್ದು ನನಗಲ್ಲ, ನೀನು ಅಂದಿದ್ದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ ಸರ್ ಅಷ್ಟೇ. ಓಕೆ. ಎಲ್ಲ ನನ್ನ ಕಲಾಭಿಮಾನಿಗಳಿಗೆ ನಮಸ್ಕಾರ. ನಮ್ಮ ಫ್ರೆಂಡ್ಲಿ ಶೋ ಅಂತಕ್ಕಂಥ ಚಾನಲ್ ಅವರು ನಮ್ಮಂಥ ಗುಡ್ಡರನ್ನ ಕರೆಸಿ ಸಂದರ್ಶನ ಮಾಡಿ, ದಯವಿಟ್ಟು ಎಲ್ಲ ಚಂದಾದಾರರಾಗಿ ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ನಂಬಿಕೆ ಅವ್ರು ಆಗ್ತಕ್ಕಂಥ ವೀಡಿಯೋಗಳನ್ನೆಲ್ಲ ವೀಕ್ಷಣೆ ಮಾಡಿ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ಶರಣಾರ್ಥಿ. ಆ ಮಾದಪ್ಪ ನಿಮಗೆಲ್ಲ ಒಳ್ಳೇದು ಮಾಡಲಿ. ಹೊಗೇನು ಮಹಾಂತ ಮಲೆಯ ಹೊಗೇ ಮಾದಪ್ಪ.